ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆ ಗ್ರಾಮಕ್ಕೆ ಇಲ್ಲಿ ತನಕ ಒಂದೇ ಒಂದು ಸರ್ಕಾರಿ ಬಸ್ ಕೂಡ ಬಂದಿಲ್ವಂತೆ. ಡಾಂಬರು ರಸ್ತೆನ ಕೂಡ ಗ್ರಾಮ ಕಂಡೇ ಇಲ್ವಂತೆ. ಸಿಟಿಗೆ ಹೋಗಬೇಕು ಅಂದ್ರೆ ಜಸ್ಟ್ 1.5 ಕಿಲೋಮೀಟರ್. ಬಟ್ ಅಲ್ಲಿ ಗುಂಡಿಗಳಿರೋದ್ರಿಂದ ಸರಿಸುಮಾರು 11 ಕಿಲೋಮೀಟರ್ ಸುತ್ತ ಹಾಕೊಂಡು ಸಿಟಿಯನ್ನ ತಲುಪಬೇಕಂತೆ ಗ್ರಾಮಸ್ಥರು. ಹಾಗಾದ್ರೆ ಈ ಅವ್ಯವಸ್ಥೆ ಇರುವ ಗ್ರಾಮ ಯಾವುದು? ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಪ್ಪತ್ತೊಂದನೇ ಶತಮಾನದಲ್ಲೂ ಸರಿಯಾದ ನೀರು, ಕರೆಂಟ್, ರಸ್ತೆ, ಬಸ್ಗಳಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಇಲ್ಲಿ ಕಾಣುತ್ತಿರುವ ರಸ್ತೆಯ ಮೇಲೆ ಅಡಿಗಳಷ್ಟು ಗುಂಡಿ ಬಿದ್ದಿರುವ ಗುಮ್ಮಡಿಗಳು, ಮಳೆ ನೀರು ನಿಂತು ಈಜುಕೊಳದಂತಾದ ಗ್ರಾಮದ ರಸ್ತೆ, ಕುಪ್ಪಳಿಸುತ್ತಾ ಸಾಗುವ ವಾಹನಗಳು, ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿಯ ಕರಿಯಣ್ಣನಹಳ್ಳಿ ಗ್ರಾಮದಲ್ಲಿ. ಹೌದು, 21ನೇ ಶತಮಾನದಲ್ಲೂ ಈ ಊರಿನ ಜನತೆಗೆ ಸರಿಯಾದ ಮೂಲಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಈ ಗ್ರಾಮಕ್ಕೆ ಈವರೆಗೆ ಸರ್ಕಾರಿ ಬಸ್ ಸೌಲಭ್ಯ ಇಲ್ಲ. ಇನ್ನು ಇಲ್ಲಿಂದ ಜಗಳೂರಿಗೆ ಸಂಪರ್ಕಿಸುವ ರಸ್ತೆ ಇಡೀ ಇತಿಹಾಸದಲ್ಲೇ ಟಾರು ಕಂಡಿಲ್ಲ. ರಸ್ತೆಯ ಮೇಲೆ 1 ಮೀಟರ್ಗೆ ಒಂದರಂತೆ ತಗ್ಗುಗುಂಡಿ ಬಿದ್ದು ಅಧ್ವಾನವಾಗಿದೆ. ರೈತರು ಜಮೀನಿಗೆ ತೆರಳಲು, ಮಕ್ಕಳು ಶಾಲಾ ಕಾಲೇಜಿಗೆ ತೆರಳಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅನೇಕ ಬಾರಿ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ಇನ್ನು ಈ ಗ್ರಾಮದಲ್ಲಿ ಸುಮಾರು 1000 ಜನಸಂಖ್ಯೆ ಇದೆ. ಆದರೂ ಸಹ ಇಲ್ಲಿನ ಜನರಿಗೆ ಅಧಿಕಾರಿಗಳು ಸರ್ಕಾರದಿಂದ ಯಾವುದೇ ಪ್ರಯೋಜನ ಮಾಡಿಕೊಡುತ್ತಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಸಾಗಲಗಟ್ಟಿಯಿಂದ ಕರಿಯಣ್ಣನಹಳ್ಳಿವರೆಗೂ, ಆಮೇಲೆ ಸಾಗಲಗಟ್ಟೆ ಲಾಸ್ಟ್ ಬಾರ್ಡ್ರು, ಇತ್ಲ ಚಿತ್ರದುರ್ಗ ಲಾಸ್ಟ್ ಬಾರ್ಡ್ರು, ಎರಡು ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ಯಾವ MLAನೂ ನಮ್ಮನ್ನ ಸ್ಪಂದಿಸ್ತಾ ಇಲ್ಲ. ಇವಾಗ ಆ ಕಡೆಯಿಂದ ಕೇಳಿದ್ರೆ ಆ ಕಡೆ MLA ಕರಿಯಮ್ಮನಹಳ್ಳಿ, ಆ ಕಡೆ ಚಿತ್ರದುರ್ಗ ಅಂತಾರೆ. ಚಿತ್ರದುರ್ಗದಿಂದ ಕೇಳಿದ್ರೆ ನಾವು ಜಗಳೂರು ಅಂತಾರೆ. ಪೂರ್ತಿ ತಗ್ಗುದಿನ್ನಿ ಬಿದ್ದು ಪೂರ್ತಿ ಯಾವ ಓಡಾಡಕ್ ಆಗ್ತಿಲ್ಲ. ಮಳೆ ಬಂದ್ಮೇಲೆ ಪೂರ್ತಿ ಜಾರಿ ಒತ್ಕೊಂಡ್ ಬೀಳ್ತಾ ಇದ್ದಾರೆ. ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ಆಮೇಲೆ ಶಾಲೆ ಬಸ್ ಉಲ್ಡ ಪರಿಸ್ಥಿತಿ ಇದಾವೆ. ಅವರೆಲ್ಲ ಉಲ್ಡಿದ ಮೇಲೆ ಬಂದ್ರೆ ಏನೂ ಪ್ರಯೋಜನ ಆಗಲ್ಲ. 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗ್ಬೋದು ನಮ್ಮ ಗಡಿವರೆಗೂ, ಚಿತ್ರದುರ್ಗ ಗಡಿವರೆಗೂ ಈ ರೋಡ್ ಒಂದು ಮಾಡಿಕೊಟ್ರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ. ಆಮೇಲೆ ನಮಗೆ ಶಕ್ತಿ ಯೋಜನೆ ಬಸ್ಸು ಬಿಡಲೇಬೇಕು, ಯಾಕಂದರೆ ಜಗಳೂರಿಗೆ ಹೋಗೋಕ್ಕೆ ರೂಟ್ ಚೆನ್ನಾಗೈತಿ. ಇದು ಕಾಲಿಗೇರಿ ಬರ್ತೈತೆ ಬಸ್ಸು, ಗೌರ್ಮೆಂಟ್ ಬಸ್ಸು. ಅದೇ ಬಸ್ನ ಜಗಳೂರು ಹಿಂಗೆ ಕರಿಯಮ್ಮನಹಳ್ಳಿ ಸಾಲಗಟ್ಟೆ ಮೇಲೆ ಕಳಿಸಿದ್ರೆ ಭಾಳ ಉತ್ತಮ ಆಗುತ್ತೆ. ಈ ಊರಿಗೆ ಬಸ್ಸೇ ಬಂದಿಲ್ಲ ಸರ್, ಬಸ್ಸೇ ಬಂದಿಲ್ಲ. ಬಸ್ ನೋಡಿದ್ದೀವಿ, ಕಾನ್ವೆಂಟ್ ಬಸ್ಗಳು ಅಷ್ಟೇ ನೋಡಿರೋದು ನಾವು. ಇವು ಗೌರ್ಮೆಂಟ್ ಬಸ್ಗಳು, ಸಹಕಾರಿ ಗಾಡಿಗಳನ್ನೇ ನೋಡಿಲ್ಲ. ಕಾನ್ವೆಂಟ್ ಬಸ್ಗಳು ಏನು ಶಾಲೆ ಓಪನ್ ಮಾಡಿದಾರಲ್ಲ, ಆ ಸಂಸ್ಥೆ ಶಾಲೆಗಳು ಬಸ್ಗಳು ನೋಡಿದ್ವಿ ನೋಡ್ರಿ ನಾವು. ಒಟ್ಟಾರೆ ಈ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ, ಅಧಿಕಾರಿಗಳಿಗೆ ಈ ಗ್ರಾಮದ ಸ್ಥಿತಿ ಕಂಡು ನಾಚಿಕೆ ಆಗಬೇಕು. ಮುಂದಾದರೂ ಈ ಗ್ರಾಮಕ್ಕೆ ಮೂಲಸೌಕರ್ಯಗಳನ್ನು ಒದಗಿಸುತ್ತಾರಾ ಎಂಬುದನ್ನು ನಾವೆಲ್ಲ ಕಾದು ನೋಡಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.